ಹಳದಿ ಮಾರ್ಗ ಸಂಚಾರಕ್ಕೆ ಮುಕ್ತ ಆಗಿದೆ. ಹಳದಿ ಮಾರ್ಗದಲ್ಲಿ ಸಂಚಾರ ಶುರುವಾಗಿದೆ. ಮೊದಲ ದಿನವೇ ತುಂಬಿ ತುಳುಕಿದ್ದಾರೆ ಪ್ರಯಾಣಿಕರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಹಳದಿ ಮಾರ್ಗದ ಆರಂಭ ಆಗಿದೆ. ಹಳದಿ ಮಾರ್ಗದ ಮೆಟ್ರೋ ಬಗ್ಗೆ ಪ್ರಯಾಣಿಕರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ 25 ನಿಮಿಷಕ್ಕೆ ಒಂದು ಸಲ ಹಳದಿ ಮೆಟ್ರೋ ಟ್ರೈನ್ ಬರುತ್ತೆ. ತುಂಬಾ ವರ್ಷಗಳಿಂದ ಈ ಮೆಟ್ರೋಗಾಗಿ ಕಾಯ್ತಾ ಇದ್ವಿ. ಮೆಟ್ರೋ ಪ್ರಯಾಣ ಖುಷಿ ತಂದಿದೆ ಅಂತ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ನಿನ್ನೆ ಹಳದಿ ಮಾರ್ಗಕ್ಕೆ ಮೋದಿ ಚಾಲನೆ ಕೊಟ್ಟಿದ್ರು. ಮೊದಲ ದಿನವೇ ರಶ್ ನೀವು ನೋಡ್ತಾ ಇದ್ದೀರಿ. ಬಹುನಿರೀಕ್ಷಿತ ಇದು ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಇದೆಯಲ್ಲ, ಬೆಂಗಳೂರು ಮಧ್ಯಭಾಗದಿಂದ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಇದೆಯಲ್ಲ, ಇದು ಬಹಳ ತ್ರಾಸ ಅಂತ ಅಲ್ಲಿನ ಪ್ರಯಾಣಿಕರು ಹೇಳ್ತಾ ಇದ್ರು. ರೋಡಲ್ಲಿ ಹೋದ್ರೆ ಇನ್ನೊಂದು ಊರಿಗೆ ಹೋಗಬೇಕು ಅನ್ನೋದು. ಆದ್ರೆ ಈಗ ಪ್ರಯಾಣಿಕರಿಗೆ ಮೆಟ್ರೋ ಸಿಕ್ಕಿರೋದು ಖುಷಿ ಕೊಟ್ಟಿದೆ. ಆ ಖುಷಿಯನ್ನ ಅವರು ಹಂಚಿಕೊಂಡಿದ್ದಾರೆ ಕೂಡ. ಪ್ರತಿ 25 ನಿಮಿಷಕ್ಕೆ, ಸದ್ಯದ ಮಟ್ಟಿಗೆ ಪ್ರತಿ 25 ನಿಮಿಷಕ್ಕೆ ಒಂದು ಮೆಟ್ರೋ ಟ್ರೈನ್ ಸಂಚಾರ ಇರುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇದರ ಸಂಖ್ಯೆ ಹೆಚ್ಚಳ ಆಗುತ್ತೆ. ಟ್ರೈನ್ಗಳನ್ನು ತರೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಮೊದಲ ದಿನವೇ ಪ್ರಯಾಣಿಕರ ಸಂಖ್ಯೆ ನೀವು ನೋಡ್ತಾ ಇದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ನಾನು 14 ವರ್ಷದಿಂದ ಎಲೆಕ್ಟ್ರಾನಿಕ್ ಸಿಟಿ ಡ್ರೈವ್ ಮಾಡ್ತಾ ಬರ್ತಾ ಇದ್ದೆ. 2 ವರ್ಷದಿಂದ ಕಾಯ್ತಾ ಇದ್ದೆ ಈ ಲೈನ್ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ಇವತ್ತು ಕೊನೆಗೆ ಸ್ಟಾರ್ಟ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಮೆಟ್ರೋ ಯೂಸ್ ಮಾಡೋಕ್ಕೆ ಮಾತ್ರ ನಾನು ಆ್ಯಕ್ಚುಲಿ ಸಹಕಾರ ನಗರದಿಂದ ಮಲ್ಲೇಶ್ವರಂ ಮೂವ್ ಮಾಡಿ ಇವಾಗ ಮೆಟ್ರೋ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. 1.5 ಗಂಟೆ 2 ಗಂಟೆಗೆಲ್ಲ ಡ್ರೈವ್ ಮಾಡಿದ್ದೀನಿ ಒನ್ ವೇ. ಸೊ ಇವಾಗ ಅಟ್ಲೀಸ್ಟ್ ಮೆಟ್ರೋಲ್ಲಿ 1 ಅವರಲ್ಲಿ ಆಫೀಸ್ ರೀಚ್ ಆಗೋ ಹೋಪ್ ಇದೆ. ವೆರಿ ಹ್ಯಾಪಿ. ಮೇಡಮ್, ನಮ್ಮದು ಇಲ್ಲಿ ಜಯದೇವದಿಂದ ಬೊಮ್ಮಸಂದ್ರ ಹೋಗ್ಬೇಕು ಮೇಡಮ್. ನಮಗೆ ಡೈಲಿ ಇದರಲ್ಲಿ ಆಲ್ಮೋಸ್ಟ್ 1.5 ಅವರ್ ಆಗೋಗ್ಬಿಡುತ್ತೆ. ಐ ಮೀನ್ ಲೈಕ್ ಬಸ್ಸು ತಿರ್ಗಾ ಆಟೋ ಥರ ಹೋದರೆ ನಮಗೆ ಅಮೌಂಟು ಜಾಸ್ತಿ. ಆಟೋನಲ್ಲಿ ಹೋದರೆ ಹೆಚ್ಚು ಕಮ್ಮಿ ಒಂದು 400 ರೂಪಾಯಿ ತೊಗೊಳ್ತಾರೆ. ಸೊ ಇಲ್ಲಿಂದ ಅಂದರೆ ಇವಾಗ ನಮಗೆ ಬಸ್ ಇದೆ ನಮ್ಮ ಮನೆಯಿಂದ, ಅಲ್ಲಿ ಒಂದು 10 ರೂಪಾಯಿ, ಇಲ್ಲಿಂದ ಒಂದು 50-60 ರೂಪಾಯಿ ಅಷ್ಟೇ, 70 ರೂಪಾಯಿನಲ್ಲಿ ಮುಗಿತು. ಸೊ ನಮ್ಗೆ ಹತ್ರ ಒಂದು 300 ರೂಪಾಯಿ ಮೇಲೆ ಮಿಕ್ಕುತ್ತೆ ಮೇಡಮ್. ಸೊ ಟೈಮು ಒಂದು ಅರ್ಧ ಗಂಟೆ ನಮ್ಗೆ ಸೇವ್ ಆಗುತ್ತೆ. ಸೊ ಎಲ್ಲ ಲೈನ್ ಬೇಗ ಬಂದು ನಮ್ಗೆ ಇನ್ನೂ ಒಳ್ಳೆಯದಾಯಿತು. ಬಹುನಿರೀಕ್ಷಿತ ಹಳದಿ ಮಾರ್ಗ ಮೆಟ್ರೋ ಸಂಚಾರ ಇಂದಿನಿಂದ ಶುರುವಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೂ ಕೂಡ ಹೋಗುವಂತಹ ಜನರಿಗೆ ತುಂಬಾ ಖುಷಿಯಾಗಿದೆ. ಹಾಗಾಗಿ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಜನರ ಜೊತೆಗೆ ಬನ್ನಿ ಕೇಳ್ಕೊಂಬರೋಣ. ಇಂದಿನಿಂದ ಹಳದಿ ಮೆಟ್ರೋ ಸಂಚಾರ ಶುರುವಾಗಿದೆ. ಹಾಗಿದ್ರೆ ಜನ ಏನ್ ಹೇಳ್ತಾರೆ ಅಂತ ನೋಡ್ಬೋದು. ಯಾಕಂತಂದ್ರೆ ಪ್ರತಿದಿನವೂ ಕೂಡ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಜನರಿಗೆ ಪ್ರಯಾಣ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಹಾಗಿದ್ರೆ ಜನ ಏನ್ ಹೇಳ್ತಾರೆ ಅಂತ ಕೇಳ್ತೀನಿ. ಸರ್, ಯಾವ ಕಡೆಗೆ ಹೋಗ್ತಾ ಇದ್ದೀರಿ? ಇಂದಿನಿಂದ ಹಳದಿ ಮೆಟ್ರೋ ಶುರುವಾಗಿದೆ, ಪ್ರಯಾಣ ಮಾಡ್ತಾ ಇದ್ದೀವಿ. ಸಿಲ್ಕ್ ಬೋರ್ಡ್ ಕಡೆ ಹೋಗ್ತಾ ಇದ್ದೀವಿ. ಓಕೆ, ಏನು ಅನ್ನಿಸ್ತಿದೆ? ಅದು ತುಂಬ ನಮಗೆ ಸಮಯ ಸೇವ್ ಆಗುತ್ತೆ. ನಮಗೆ ಇದರಿಂದ ಕೂಡ ನಮಗೆ ಫ್ಯಾಮಿಲಿಲಿ ಕೂಡ ಸಮಯ ಕೊಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ದಿನ? ನಾನು ಪಿಂಡಿಯಿಂದ ಹೋಗ್ತಾ ಇದ್ದೆ. ದಿನ ಎಲ್ಲಿವರೆಗೂ ಹೋಗ್ತಾ ಇದ್ರಿ? ನಾವು ಸಿಲ್ಕ್ ಬೋರ್ಡ್. ಓಕೆ, ಎಷ್ಟು ಅವರ್ ಜರ್ನಿ ಮಾಡ್ತಾ ಇದ್ರಿ? 1.5 ಅವರ್ ಆಗ್ತದೆ. ಓಕೆ, ಈಗ ಏನು ಅನ್ನಿಸ್ತಿದೆ? ಇಲ್ಲ, ಬಹುಶಃ ಒಂದು 1 ಗಂಟೆಯಲ್ಲಿ ನಾವು ಸಾಧಾರಣ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತೀವಿ. ಚೆನ್ನಾಗಿದೆ ಅಲ್ಲಿ. ಆ್ಯಕ್ಚುಲಿ ನಾವು ಹನುಮಾನ್ ನಗರದಿಂದ ಬೊಮ್ಮಸಂದ್ರಗೆ ಡೈಲಿ ಬೈಕಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಈಗ ಟೈಮ್ ಕನ್ಸಂಪ್ಷನ್ ಆಯಿತು, ಜೊತೆಗೆ ಟ್ರಾವೆಲಿಂಗ್ ಟೈಮು ಉಳಿತು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಟ್ರಾವೆಲಿಂಗಿಗೆ ತುಂಬ ಟೈಮ್ ಎಲ್ಲ ಸೇವ್ ಆಗುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ನಾನು ದಾಸರಳ್ಳಿಯಿಂದ ಬರ್ತಾ ಇದ್ದೆ. ಸೊ ತುಂಬ ಟೈಮ್ ಸೇವ್ ಆಗುತ್ತೆ. ನಂಗೆ ಆಲ್ಮೋಸ್ಟ್ 2.5 ಅವರ್ಸ್ ಬೇಕಾಗ್ತಾ ಇತ್ತು ಆಫೀಸ್ಗೆ ರೀಚ್ ಆಗೋಕ್ಕೆ. ಆ್ಯಂಡ್ ಎವ್ರಿ ಡೇ ನಾನು ಲೇಟ್ ಲಾಗಿನ್ ಆಗ್ತಿದೆ. ಬಟ್ ಇವಾಗ ಅಫ್ಕೋರ್ಸ್ ಐ ವಿಲ್ ರೀಚ್ ಅಟ್ ಸೇಮ್ ಟೈಮ್. ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಇವಾಗ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ತುಂಬ ಡಿಲೇ ಆಗ್ತಾಯಿತ್ತು ಹೋಗೋದಕ್ಕೆ. ಬಸ್ಸಲ್ಲಿ ಟ್ರಾಫಿಕಲ್ಲಿ ತುಂಬ ಲೇಟ್ ಆಗ್ತಾಯಿತ್ತು. ಇವಾಗ ತುಂಬ ಸುಲಭ ಆಗೋಗಿದೆ. ನಾವು ಬೇಗ ತಲುಪ್ಬೋದು. ಇಲ್ಲಾಂದರೆ 1 ಅವರ್ 2 ಅವರ್ ನಾವು ಟ್ರಾಫಿಕಲ್ಲೇ ಕಳಿಬೋದಿತ್ತು. ಅದಕ್ಕೆ 2 ಅವರ್ ಬೇಕಾಯ್ತು ಮೆಜೆಸ್ಟಿಕ್ ಹೋಗಿ ಬೊಮ್ಮಸಂದ್ರದಿಂದ. ಇವಾಗ 1 ಅವರ್ಗಿಂತ ಕಮ್ಮಿ ಆಗುತ್ತೆ. ಖುಷಿ ಆಯಿತು. ಮೆಟ್ರೋ ಲೈನ್ ಸ್ಟಾರ್ಟ್ ಆಯಿತು. ಓಕೆ, ನಾವು ಮಾಧವರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ವಿ. ಸೊ ಟೈಮ್ ಕನ್ಸ್ಯೂಮಿಂಗ್ ನಾವು ಇಟ್ ವಿಲ್ ಬಿ ರೆಡ್ಯೂಸ್ಡ್ ಆ್ಯಕ್ಚುಲಿ. ಸೊ ತುಂಬ ಖುಷಿ ಆಗ್ತಿದೆ. ಮತ್ತು ಪೀಸ್ಫುಲ್ಲಿ ಅಥವಾ ಸೇಫ್ಟಿಯಾಗಿ ನಾವು ರೀಚ್ ಆಗ್ಬೋದು ಮೇಡಮ್. ಇದು ಜನರ ಅಭಿಪ್ರಾಯ. ಯಾಕಂತಂದರೆ ಪ್ರತಿನಿತ್ಯವೂ ಕೂಡ 2 ಗಂಟೆ ಜರ್ನಿ ಮಾಡ್ತಾ ಇದ್ರು. ಬೇರೆ ಬೇರೆ ಕಡೆಗಳಿಂದ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಹೋಗುವಂಥವರು ಕಾರ್ಗಳಲ್ಲಿ ಹೋಗುವಂಥ ಸಂದರ್ಭದಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. 2 ಅವರ್ಸ್ 3 ಅವರ್ಸ್ ಹೋಗ್ತಾ ಇದ್ರು. ಟ್ರಾಫಿಕ್ ಹೇಗಿದೆ ಅನ್ನುವಂಥದ್ದು ಗೊತ್ತೇ ಇದೆ ಬೆಂಗಳೂರವರಿಗೆ.
ಹಾಗಾಗಿ ದಿನನಿತ್ಯವೂ ಕೂಡ ಇವತ್ತು ನಾಳೆ ಯೆಲ್ಲೋ ಲೈನ್ ಇನಾಗ್ರೇಷನ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಜನ ಇದ್ರು. ಇದೀಗ ಯೆಲ್ಲೋ ಲೈನ್ಗೂ ಕೂಡ ಉದ್ಘಾಟನೆಗೊಂಡಿದ್ದು ಈಗಾಗಲೇ ಜನ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. RV ರೋಡ್ನಿಂದ ಬೊಮ್ಮಸಂದ್ರದವರೆಗೂ ಕೂಡ 16 ಸ್ಟೇಷನ್ಗಳನ್ನು ಹೊಂದಿರುವಂಥದ್ದು, 19 ಕಿಲೋಮೀಟರ್ ಇದೆ. ಹಾಗಾಗಿ ಜನರಿಗೂ ಕೂಡ ಎಲ್ಲ ಒಂದು ಕಡೆ ಟ್ರಾಫಿಕ್ನಿಂದ ಏನು ಹೊರಗಡೆ ಬರ್ಬೋದು, ಅವರು ಅನ್ಕೊಂಡಂತಹ ಸಮಯದಲ್ಲಿ ಅವ್ರು ರೀಚ್ ಆಗ್ಬೋದು ಅನ್ನುವಂಥದ್ದು ಈಗ ಖುಷಿ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.